ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುತ್ತೆ ಹೇಳ್ತಾ, ರಾಯಚೂರು ಜಿಲ್ಲೆಯಲ್ಲಿ 3 ತಿಂಗಳದ 12 ಬಾಣಂತಿಯರ ಸಾವಾಗಿದೆ. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟಾಗಿರ್ಬೋದು? ಯಾಕೆ ಈ ಬಾಣಂತಿಯರ ಸಾವಾಗ್ತದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ? ಪ್ರೈವೇಟ್ ಆಸ್ಪತ್ರೆಯಲ್ಲಿ ಯಾಕೆ ಆಗ್ತಾ ಇಲ್ಲ? ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ಆಗ್ತಾ ಇದೆ? ಯಾಕೆ ಚಿಕ್ಕ ಮಕ್ಕಳನ್ನು ಹುಟ್ಟುವಾಗನ ಅನಾಥರನ್ನಾಗಿ ಹುಟ್ಟೋದಕ್ಕೆ ಕಾರಣೀಕರ್ತರಾಗ್ತೀರಿ ನೀವು? ಯಾಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ರೀತಿಯಾಗಿರ್ತಕ್ಕಂಥ ಚಿಕಿತ್ಸಾ ಸೌಲಭ್ಯಗಳಿಲ್ಲ? ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಏನೋ ಒಂದು ಆಕಸ್ಮಿಕವಾಗಿರ್ತಕ್ಕಂಥ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗೋದಾದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಎಮರ್ಜೆನ್ಸಿ ಪ್ರೈವೇಟ್ ಹಾಸ್ಪಿಟಲ್, ಎಮರ್ಜೆನ್ಸಿ ಅಂತ ಬಂದಾಗ ಸರ್ಕಾರಿ ಆಸ್ಪತ್ರೆಗೆ ಯಾರು ಕೂಡ ಇವತ್ತಿಗೂ ಕೂಡ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲಪ್ಪ ಅಂದ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಇಲ್ಲ, ಅಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಸೇವೆ ಅಲ್ಲಿ ಸಿಗ್ತಾ ಇಲ್ಲ. ಯಾಕೆ ಏನಾಗ್ತಾ ಇದೆ? ಸರ್ಕಾರ ಇದ್ರ ಬಗ್ಗೆ ಯಾಕೆ ವಿಚಾರ ಮಾಡ್ತಾ ಇಲ್ಲ? ನಿಮ್ಮ ಹತ್ರ ಅಂತೂ ದುಡ್ಡದ, ನಿಮ್ಮ ಹತ್ರ ದುಡ್ಡು ಇತ್ತಪ್ಪ ಅಂದ್ರೆ ನಿಮ್ದು ಹೋಲ್ ಆ್ಯಂಡ್ ಸೋಲ್ ರಿಲೇಷನ್, ನಿಮಗೆ ಹೆಂಡತಿ ರಿಲೇಷನ್ ಆಗಿರ್ಬೋದು, ನಿಮ್ಮ ರಿಲೇಷನ್ ಆಗಿರ್ಬೋದು, ನಿಮ್ಮ ಕಾಕನ ರಿಲೇಷನ್ ಆಗಿರ್ಬೋದು, ನಿಮ್ಮ ಹಿಂದ ಮುಂದ ಎಡಕ ಬಲಕ ಮ್ಯಾಗ ಕೆಳಗ ಎಲ್ಲರೂ ಶ್ರೀಮಂತರು ಇರ್ತಾರೆ. ಬಡವ್ರ ಜನ ಎಲ್ಲಿ ಹೋಗ್ಬೇಕು? ಬಡವ್ರು ಎಲ್ಲಿ ತೊಗೊಂಡು ಹೋಗ್ಬೇಕು? ಇವತ್ತು ದುಡಿದು ಇವತ್ತು ತಿಂತಿರ್ತಾರಲ್ಲ, ಆ ಗಂಡ ತನ್ನ ಹೆಂಡತಿಯನ್ನು ಡಿಲಿವರಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ನೀವೇನು ಮಾಡಿರ್ತೀರಪ್ಪ ಅಂದ್ರೆ ಮ್ಯಾಗ ನೀರು ನೋಡಿದ್ರೆ ನೀರಿನ ಟ್ಯಾಂಕ್ ನೋಡ್ಬೇಕು. ನಾವು ಹೋಗಿ ನೋಡಿದ್ದೀನಿ ನೀರಿನ ಟ್ಯಾಂಕ್, ಅದು ಹುಳ ಓಡಾಡ್ತಿರ್ತಾವ್ರ ಅದ್ರೊಳಗೆ. ಆ ಬಾಣಂತರಿಗೆ ಸರಿಯಾದ ಬಿಸಿನೀರು ವ್ಯವಸ್ಥೆ ಸರಿಯಾಗಿ ಸಿಗೋದಿಲ್ಲ, ಆ ಬಾಣಂತಿಗೆ ಆಹಾರ ಸರಿಯಾಗಿ ಸಿಗೋದಿಲ್ಲ. ಮತ್ತೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನು ಕರೆಕ್ಟಾಗಿ ನೋಡ್ಕೊಂಡಿದ್ದೇನಪ್ಪ ಅಂದ್ರೆ ಇಲ್ಲಿವರೆಗೂ ಸಣ್ಣಾಗಿರ್ತಾ ನಡ್ಕೊಂಡು ಇಲ್ಲಿ ತನ ಅದು ಆ ಈ ಉ ಅನ್ನೋ ಏನು ಟ್ಯಾಬ್ಲೆಟ್ಗಳು ಅದಾವಲ್ಲ ಬಿಳಿವು, ಆ ಬಿಳಿ ಟ್ಯಾಬ್ಲೆಟ್ ಬಿಟ್ಟರೆ ಬೇರೆ ಟ್ಯಾಬ್ಲೆಟ್ ಇನ್ನೊಂದು ನೋಡೇ ಇಲ್ಲ. ಯಾಕಪ್ಪ ನಿಮ್ಮಲ್ಲೇ ಅಂಥದ್ದು ಯಾವುದೂ ಸರಿಯಾಗಿ ಟ್ಯಾಬ್ಲೆಟ್ಗಳು ಸಿಗೋದಿಲ್ಲ? ನೀವು ಯಾಕೆ ಹೊರಗಿಂದ ಬರೆದು ಕೊಡ್ತೀರಿ? ನಿಮ್ಮಲ್ಲೇ ಸರ್ಕಾರಿ ಆಸ್ಪತ್ರೆಗೆ ಎದಕ್ಕೆ ಬರ್ತಾರೆ ಜನ? ಆ ಹೊರಗಿನ ಟ್ಯಾಬ್ಲೆಟ್ ಎದಕ್ಕೆ ಬರೆದು ಕೊಡ್ತೀರಿ ಜನರಿಗೆ? ನಿಮ್ಮಲ್ಲಿ ಇಟ್ಕೊಳ್ಳೋದಲ್ಲ, ಉಚಿತವಾಗಿ ಕೊಡಬೇಕು ಅವರಿಗೆ. ಸರ್ಕಾರಿ ಆಸ್ಪತ್ರೆ ಅಂದ ತಕ್ಷಣ ನೀವು ಹೊರಗಡೆದ ಬರೆದು ಕೊಡ್ತೀರಿ, ಅಲ್ಲಿ ಸಾವಿರಾರು ರೂಪಾಯಿ ಅದಕ್ಕೆ ತೊಗೊಳ್ತಾರೆ. ಯಾಕೆ ನಿಮ್ಗೆ ಕಮಿಷನ್ ಸಿಗ್ತದೆ ಅದ್ರೊಳಗೆ? ಮತ್ತೊಂದು ಬಾಣಂತಿಯರ ಪಾಪ ಏನು ತಿಳ್ಕೊಂಡಿದ್ದೀರಿ ನೀವು? ಆ ಮಗು 9 ತಿಂಗಳು 9 ದಿನ ಹೊಟ್ಟೆಯಾಗಿರ್ತದೆ, ತನಗೆ ಗೊತ್ತಿರಂಗಿಲ್ಲ, ತನ್ನ ತಾಯಿ ಯಾರನ್ನೋದು ಗೊತ್ತಿರಂಗಿಲ್ಲ, ಹೊರಗಿನ ಪ್ರಪಂಚ ಗೊತ್ತಿರೋದಿಲ್ಲ. ಹುಟ್ಟಬೇಕಾದ್ರೆ ಅನಾಥವಾಗಿ ಹುಟ್ಟೋದಕ್ಕೆ ಕಾರಣೀಕರ್ತರಾಗ್ತಿರಲ್ಲ ಮರೇ ನೀವು. ಆ ಗಂಡ ಅತ್ತೆ ಮಾವ ತಂದೆ ತಾಯಿ ಅಣ್ಣ ತಮ್ಮ ತಂಗಿ, ಆ ಚಿಕ್ಕ ಮಗು ಕೂಡ ತಾಯಿನ ಕಳ್ಕೊಂಡಿರ್ತದ. ಎಲ್ಲರೂ ಸರ್ಕಾರಿ ಆಸ್ಪತ್ರೆ ಮುಂದೆ ಕೂತು ಲಬ 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 ಹೋಗ್ಕೊಳ್ತಿರ್ತಾರ. ಅದಕ್ಕೆ ಬೆಲೆ ಯಾರು ಕಟ್ತಾರೆ? ಆಕೆ ಏನು ತಪ್ಪು ಮಾಡಿರ್ತಾಳ? ಏನೊಂದು ರೋಗ ಬಂದು ಸತ್ತಳ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತಳ, ನೀವು ಸರಿಯಾಗಿ ಚಿಕಿತ್ಸೆ ಕೊಡ್ತಾ ಇಲ್ಲ, ಅದಕ್ಕೆ ಸಾಯಾಗದಾರ ಅವರು. ನಾ ಏನಂತೀನಿ, ನಿಮ್ಮಲ್ಲೇ ಸರಿಯಾದ ರೀತಿಯಾಗಿರ್ತಕ್ಕಂಥ ಒಂದು ಸೇವೆ ನೀವು ಯಾರೂ ಕೊಡ್ತಾ ಇಲ್ಲ. ಟ್ಯಾಬ್ಲೆಟ್ಗಳು ನಿಮ್ಮಲ್ಲಿ ಬಿಟ್ಟರೆ ಟ್ಯಾಬ್ಲೆಟ್ಗಳು ಬೇರೆ ಯಾವುದೂ ಸಿಗಂಗಿಲ್ಲ. ಹೊರಗಡೆ ಟ್ಯಾಬ್ಲೆಟ್ ಬರೆದು ಕೊಡ್ತೀರಿ, ಸಾವಿರಾರು ರೂಪಾಯಲ್ಲಿ ಟ್ಯಾಬ್ಲೆಟ್ ಸಿಗ್ತಾವೆ. ಅದನ್ನು ತರೋದಕ್ಕೆ ಬಡವ್ರ ಹತ್ರ ಮಾತ್ರ ದುಡ್ಡು ಇರಂಗಿಲ್ಲ. ಆಮೇಲೆ ಮತ್ತೊಂದು ಭಾಳ ಇಂಪಾರ್ಟೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಪ್ಪ ಅಂದ್ರೆ, ಆ ನರ್ಸ್ಗಳು ಇರ್ತಾರಲ್ಲ, ಆ ನರ್ಸ್ಗಳು ಇಟ್ಟು ಬೇಕಾದ ಛಾಪ್ಗಳು ಇರ್ತಾವಲ್ಲ, ಅವ್ರು ಏನು ಮಾಡ್ತಾರಂದ್ರೆ ಡಾಕ್ಟ್ರಾಗಿ ಕೂತಿರ್ತಾರೆ. ಆ ಬಾಣಂತಿಯರಿಗೆ ಇಷ್ಟು ಹೊಲಸು ಬೇಯ್ತಿರ್ತಾರೆ. ಆ ಡೆಲಿವರಿ ಪೇಷಂಟ್ಗೆ ಇಷ್ಟು ಹೊಲಸು ಬೈತಾರೆ ಅವ್ರ. ಅದನ್ನ ನಾನಂತವಾದ್ರೆ ಬೇರೆನೇ ಮಾಡ್ತಿದ್ದೀನಿ ಅಲ್ಲಿ. ನಾ ಕಿವಿಲೇ ಕೇಳಿದ್ದೀನಿ ಇದನ್ನೆಲ್ಲ. ಆದರೆ ಏನು ಮಾಡೋಕ್ಕೆ ಬರ್ತದೆ ಅಲ್ಲಿ? ಒಬ್ಬನ ಕೈಲಿಂದ ಏನು ಮಾಡೋಕ್ಕಾಗೋದಿಲ್ಲ, ಒಂದ ಕೈಲಿ ಚಪ್ಪಾಳೆ ಹೊಡ್ಯೋಕ್ಕಾಗೋದಿಲ್ಲ. ಇಷ್ಟು ಹೊಲಸು ಬೇಯ್ತಿರ್ತಾರೆ ಅವ್ರದ್ದು ಮಾತು ಕೇಳಿದರೆ ಊಟ ಮಾಡೋಕ್ಕಾಗಬಾರ್ದು. ಆ ಹೆಣ್ಮಗಳು ಇನ್ನೊಂದ್ಸಲಿ ಹುಟ್ಟಿ ಬರ್ತಿರ್ತಾಳೆ, ಒಂದು ಮಗುವಿಗೆ ಜನ್ಮ ಕೊಡ್ತಿರ್ತಾಳೆ. ಆಕೆಗೆ ಒಂದು ಥರ ಯಾವ ನಾಲಿಗೆ ಏನು ಹೊಟ್ಟಿಗೆ ಏನು ತಿಂತಾರ ಬೈತಾರೋ ಏನು ಒಂದು ಗೊತ್ತಾಗಿಲ್ಲ, ಅಷ್ಟು ಹೊಲಸು ಬೈತಿರ್ತಾರೆ. ಹೋಗಲಿ, ಡೆಲಿವರಿ ಆಗ್ತದೆ. ಡೆಲಿವರಿ ಆದ ಕೂಡಲೇ ಆ ಮಗುವಿಗೆ ಆಗಿರ್ಬೋದು, ಆ ತಾಯಿಗೆ ಬಿಸಿನೀರನ್ನ ಇವ್ರಿಗೆ ದುಡ್ಡು ಕೊಡಬೇಕು. ನರ್ಸ್ 500, 1000, 2000 ದುಡ್ಡು ಕೊಡಬೇಕು. ಹಂಗಾಗಿ ಇವ್ರು ಬಿಸಿನೀರು ತೊಗೊಂಡು ಬಂದು ಕಾಶ್ ಕೊಡ್ತಾರೆ. ಇವ್ರು ಭಾಳ ಚಂದ ವ್ಯವಸ್ಥೆ ಮಾಡ್ತಾರೆ.
ದುಡ್ಡು ಕೊಟ್ಟಿಲ್ಲ ಒಂಥರ ನಾಯಿ ಥರ ನೋಡ್ತಾರೆ. ಆ ಬೆಡ್ಶೀಟ್ ನೋಡ್ಬೇಕ್ರಿ, ಇಲ್ಲಿ ಬೆಡ್ಶೀಟ್ ಆಸ್ಪತ್ರೆದಾಗಿಂದ ಆ ಕಾಟ್ ಮ್ಯಾಗ ಬೆಡ್ ಇರ್ತದ, ಅದ್ರ ಮ್ಯಾಗ ಒಂದು ತಿಳು ಬೆಡ್ಶೀಟ್ ಹಾಕಿರ್ತಾರ. ಇಂಥ ಥಂಡ್ಯಾಗ ಅದು ಸತ್ತು ಹೋಗ್ಬೇಕ್ರಿ ಜನ. ಅದಕ್ಕೆ ಸಾಯಾಗದ ರಾಯಚೂರಿನಾಗ ಅಲ್ಲಿ 12 ಜನ 3 ತಿಂಗಳ 12 ಜನ ಬಾಣಂತಿಯರು ಸತ್ತು ಹೋಗ್ರು. ಅಂದ್ರೆ ಕರ್ನಾಟಕದಾಗ 8 ಜನ ಸತ್ತು ಇರಬೇಕು. ಅಲ್ಲಿ ಕುಡಿಯಾಕ ನೀರು ಕೊಡ್ತಾರ, ಆ ನೀರು ಎಲ್ಲಿಂದ ಬರ್ತಾವ ಅನ್ನೋದು ಗೊತ್ತೈತೆ. ಮ್ಯಾಗ ಟ್ಯಾಂಕ್ ನೋಡ್ಬೇಕ್ರಿ, ಶಾರ್ಕ್ ಮೀನುಗಳು ಇರ್ತಾವೆ ದೊಡ್ಡ ದೊಡ್ಡ ಅದ್ರೊಳಗೆ. ಏನು ಎಂಥ ವ್ಯವಸ್ಥೆ ಇಟ್ಟಿದ್ದೀರಿ. ಮತ್ತು ಉಚಿತವಾಗಿ ಸೇವೆಯನ್ನು ಕೊಡ್ತಾರೆ ಸರ್ಕಾರಿ ಆಸ್ಪತ್ರೆಗಳು. ಹಿಂಗಾಯ್ತ ಹಂಗಾಯ್ತ, ಅದು ಅಂಥ ಸೌಲಭ್ಯ ಐತಿ, ಯಾವುದೂ ಸೌಲಭ್ಯ ಇಲ್ಲ ಇಲ್ಲಿ. ಅಲ್ಲಿ ಡಾಕ್ಟರ್ಗಳು ಆರಾಮ್ ಕೂತಿರ್ತಾರೆ, ಮಾತಾಡ್ಕೊಂಡು ನೋಡ್ಬೇಕಲ್ಲೆಲ್ಲ. ಒಂದೊಂದು ಸರ್ಕಾರಿ ಆಸ್ಪತ್ರೆ ಇಷ್ಟು ಬೇಕಾರದಾವಲ್ಲ, ಜಸ್ಟ್ ಪ್ರೆಗ್ನೆಂಟ್ ಅದಂತಂದು ಹೋಗಿ ತೋರ್ಸಕ್ಕೆ ಹೋದ್ರೆ ಏನಂತ ಗೊತ್ತಿಲ್ಲ, ಇದು ಡಿಲಿವರಿ ನಮ್ಮ ಕಡೆನೇ ಬರ್ತಿದ್ದು ಬಾತ ತಿಳ್ಕೊಂಡು ಅದನ್ನ ಅಲ್ಲೇ ಬೇರೆ ಮಾಡಿ ಇನ್ನೊಂದ್ಸಲಿ ಕಡೆ ದವಾಖಾನೆ ಕಡೆ ಹೊಳ್ಳೆ ನೋಡಿರ್ಬಾರ್ದು. ಈಗ ಡಿಲಿವರಿ ಅದಾವ 3ನೇ ತಿಂಗಳು ತೋರ್ಸಕ್ಕೂ ಇರ್ತಾವೆ ದವಾಖಾನೆಗೆ, ಸಿಕ್ಕಾಪಟ್ಟಿ ಬೀತಾರೆ. ಅಂದ್ರೆ ಇನ್ನೊಂದ್ಸಲಿ ಹೊಳ್ಳೆ ಬರಬಾರ್ದಲ್ಲಿ. ಇದು ಡಿಲಿವರಿ ನಮ್ಮ ಕಡೆ ಗಂಟೆ ಬರ್ತಿದ್ದ ಅಂತಾರೆ, ಸಿಕ್ಕಾಪಟ್ಟಿ ಬೇಕು ಕಳಿಸಿಬಿಡ್ತಾರ್ರಿ. ಅಷ್ಟು ದರಿದ್ರದಾರ್ರಿ ಹಾಸ್ಪಿಟಲ್ನಾಗ ಜನ. ಮತ್ತು ಬಡವ್ರು ಬಂದು ಎಲ್ಲಿ ಹೋಗ್ಬೇಕು? ಒಂದು ಮಾತು ಹೇಳ್ತೇನೆ, ನೆನ್ಪಿಟ್ಕೊಳ್ರಿ. ಒಂದು ಮಾತು ಹೇಳ್ತೇನೆ. ತಂದೆನ ಕಳ್ಕೊಂಡಿದ್ದ ಮಗು ಯಾವತ್ತೂ ಅನಾಥ ಆಗೋದಿಲ್ಲ, ಯಾವತ್ತೂ ಅನಾಥ ಆಗೋದಿಲ್ಲ. ತಾಯಿನ ಕಳ್ಕೊಂಡಿದ್ದ ಮಗು ಅನಾಥ ಆಗ್ತದೆ. ಮತ್ತೊಂದೇನಪ್ಪ ಅಂದ್ರೆ, ತಾಯಿ ಭಿಕ್ಷೆ ಬೇಡಿ ಆದರೂ ಕೂಡ ಇನ್ನೊಬ್ಬರ ಮನೆ ಬಾಂಡೆ ತಿಕ್ಕಿ ಶಗನ ಒಗದ ಅರಿವಿ ತೊಳೆದ ಪರ್ಚಿ ಒರೆಸಿ ಇನ್ನೊಬ್ಬರ ಮನೆ ಕೆಲಸ ಮಾಡಿದ್ರು ನನ್ನ ಮಕ್ಕಳು ವಿದ್ಯಾವಂತರಾಗಲಿ, ಒಳ್ಳೆಯವರಾಗಲಿ, ಒಳ್ಳೆಯ ರೀತಿಯಿಂದ ಬೆಳೀಲಿ, 2 ಹೊತ್ತು ಚೆನ್ನಾಗಿ ಊಟ ಮಾಡ್ಲಿತ್ತಂದ ಆ ತಾಯಿ ಕಷ್ಟಪಟ್ಟು ದುಡಿದು ಮಕ್ಕಳನ್ನ ಬೆಳೆಸ್ತಾಳೆ. ಆ ಹುಟ್ಟುವಾಗ ಅಂಥ ತಾಯಿನ ಕಳ್ಕೊಂಡು ಬಿಡ್ತಾವೆ ಮಕ್ಕಳು. ಆ ಮಗುವಿಗೆ ಒಂದು ಕೆಟ್ಟ ಹೆಸರು. ಏನಪ್ಪ ಅಂದ್ರೆ ಇದ್ರದ್ದು ಕಾಲ್ಗುಣ ಸರಿ ಇಲ್ಲ. ನಮ್ಮ ಸಮಾಜ ಹಂಗೈತಿ. ಹುಟ್ಟಬೇಕಾದ್ರನ ಅವನು ಕಳಿಸಿ ಬಂದೈತಿದ ಹುಡುಗ, ಈ ಹುಡುಗಿ ಅಂತ ಹೆಸರಿಡ್ತಾರೆ. ತಾಯಿನ ಯಾವತ್ತು ಕಳ್ಕೊಳ್ಳೋಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಂಗಿಲ್ಲ. ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಅವ್ರು ಯೋಚನೆ ಮಾಡೋದ್ರೆ ದಿಲ್ಲಿದಾಗ 2500 ಕೊಟ್ಟಿನಿ, ಆ ಯೋಜನೆ ಕೊಟ್ಟಿನಿ, ಈ ಯೋಜನೆ ಕೊಟ್ಟಿನಿ, ಬಜೆಟ್ ಮಂಡನೆ ಮಾಡಾವತೀನಿ. ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವ್ರ ಮಕ್ಕಳು ಹೆಣ್ಮಕ್ಳು ಬರ್ತಿರ್ತಾರೆ, ಅವರಿಗೂ ಸರಿಯಾದ ಸೌಲಭ್ಯವನ್ನು ಕೊಡಲಿಲ್ಲ ಅಂದ್ರೆ ಅವರೆಲ್ಲ ಎಲ್ಲಿ ಹೋಗ್ಬೇಕು? ನಾವು ಸುಮ್ಮನೆ ಏನು ಮಾಡ್ತೀವಪ್ಪ ಅಂದ್ರೆ, ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಪೂಜ್ಯೇಶು ಮಾತಾ ಭೂತೇಶು ಲಕ್ಷ್ಮಿ ಸಮಯ ದರಿದ್ರಿ ಶಯನೇಶ್ವರಂಬ ಅಂತಂದು ಹೇಳ್ಕೋತ ಕೂತ್ರ ಆಗಂಗಿಲ್ಲ. ಸರಿಯಾದ ಸೌಲಭ್ಯಗಳು ಸಿಗಬೇಕು, ಸರಿಯಾದ ವ್ಯವಸ್ಥೆ ಇರಬೇಕು, ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಆಸ್ಪತ್ರೆಯಲ್ಲಿ ನರ್ಸ್ಗಳು ಇರಬೇಕು. ಅಂದಾಗ ಮಾತ್ರ ಈ ಏನೂ ಅರಿಯದ ಕಂದಮ್ಮ ಅನಾಥರಾಗದ ತಾಯಿಯ ಕಂಕುಳದಲ್ಲಿ ಎದೆಹಾಲನ್ನು ಕುಡಿಯುತ್ತಾ, ತೊದಲು ನುಡಿಯುತ್ತಾ, ತನ್ನ ಮಾತೃಭಾಷೆಯನ್ನು ಕಲಿಯುತ್ತಾ, ಅಂಬೆಗಾಲನ್ನು ಹಚ್ಚುತ್ತಾ ನಡೆಯುತ್ತಾ, ಶಾಲಾ ದಿನಗಳನ್ನು ಕಲಿಯುತ್ತಾ, ಏನೇನೋ ಹೇಳ್ಬೇಕನ್ಸುತ್ತೆ ತಾಯಿ ಬಗ್ಗೆ. ಆದ್ರೆ ಈ ರೀತಿ ಸಾವುಗಳು ಯಾವತ್ತೂ ಯಾರಿಗೂ ಕೂಡ ಬರಬಾರ್ದು, ಯಾವತ್ತೂ ಯಾರಿಗೂ ಕೂಡ ಬರಬಾರ್ದು. ಸರ್ಕಾರ ಇದರ ಬಗ್ಗೆ ಭಾಳ ಗಮನ ಹರಿಸ್ಬೇಕಾಗ್ತದೆ. ಸೊ ಇದರ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ. ದಯವಿಟ್ಟು ಬಾಣಂತಿಯರಿಗೆ ಸರ್ಕಾರಿ ಆಸ್ಪತ್ರೆಗಳನ್ನು, ಕೇವಲ ಬಾಣಂತಿಯರತ್ತಂದು ಅಷ್ಟೇ ಅಲ್ಲ, ಎಲ್ಲರಿಗೂ ಕೂಡ ಸರ್ಕಾರಿ ಆಸ್ಪತ್ರೆಗಳು ಹಿಂಗೆ ಆಗಬೇಕಲ್ಲ. ಪ್ರೈವೇಟ್ ಹಾಸ್ಪಿಟಲ್ಗೆ ಯಾವತ್ತೂ ಹೋಗಬಾರ್ದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತಾವೆ. ಅದರ ಬಗ್ಗೆ ಕೀಳರಿಮೆ ಅಂತೂ ಈಗಾಗಲೇ ಬಂದದ, ಮುಂದೂ ಬರ್ತದೆ. ಅದು ಬರಬಾರ್ದಂದ್ರೆ ಸರ್ಕಾರ ಒಳ್ಳೆಯ ರೀತಿಯಾಗಿ ಕೆಲಸವನ್ನು ಮಾಡಿ ಸರ್ಕಾರಿ ಆಸ್ಪತ್ರೆಗಳನ್ನು ಉನ್ನತೀಕರಣ ಮಾಡಿ ಅದನ್ನು ಬೆಳೆಸಬೇಕು. ಬಡವರಿಗೆ ಇದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.